ತಮಿಳುನಾಡಿನ ಸಿಎಂ ಅದೇ ರೀತಿಯಾಗಿ ಮಾಜಿ ನಟರಾಗಿರುವಂಥ ವಿಜಯ್ ಅವರು ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಬರ್ತಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿರುವಂಥದ್ದು ನಾವು ಗಮನಿಸ್ಬೋದು. ಈಗ ಅವರ ಅಭಿಮಾನಿಗಳು ಬಂದಿರುವಂಥದ್ದು ಅಂದರೆ ಅವರನ್ನು ಹತ್ತಿರದಿಂದ ನೋಡಬೇಕು. ಯಾಕೆಂದರೆ ತಮಿಳುನಾಡಿಗೆ ಹೋದ ಸಂದರ್ಭದಲ್ಲಿ ಅವರನ್ನು ನೋಡಲಿಕ್ಕೆ ಕಣ್ತುಂಬಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆ ನಿಟ್ಟಿನಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಬರುವ ಸಂದರ್ಭದಲ್ಲಿ ಆದರೂ ಅವರನ್ನು ನೋಡ್ಬೋದು. ಅವರ ಒಂದು ಪಕ್ಷದ ಫ್ಲ್ಯಾಗ್ ಏನಿದೆ ಅದನ್ನು ಕೂಡ ತಂದು ಅವರಿಗೆ ತೋರಿಸಲಿಕ್ಕೆ ತಂದಿರುವಂಥದ್ದು. ಅಂದರೆ ಒಂದು ಟೀಮ್ ಆಗಿ ಬಂದಿರುವಂಥದ್ದು. ಸದ್ಯ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗುವ. ಸರ್, ನೀವು ಎಲ್ಲಿಂದ ಬಂದಿರುವಂಥದ್ದು? ಶಿವಮೊಗ್ಗದಿಂದ ಬಂದಿದ್ದೀವಿ. ನಾವು ಬೆಳಗ್ಗೆ 6 ಗಂಟೆಗೆ ಅಲ್ಲಿಂದ ಹೊರಟಿ ಬಂದಿದ್ದೀವಿ. ನಾವು ಅವರನ್ನು ನೋಡಬೇಕೋಸ್ಕರನೇ ಬಂದಿರೋದು ಇಲ್ಲಿ. ನಾವು 8 ಜನ ಬಂದಿದ್ದೀವಿ. ಈಗ ತುಂಬ ರಿಸ್ಟ್ರಿಕ್ಷನ್ ಇರುವಂಥದ್ದು, ಅಂದರೆ ಪೊಲೀಸವರು ತುಂಬ ರಿಸ್ಟ್ರಿಕ್ಷನ್ ಹಾಕಿರುವಂಥದ್ದು, ಯಾರನ್ನು ಕೂಡ ಹತ್ತಿರಕ್ಕೆ ಬಿಡುವುದಿಲ್ಲ. ಆ ನಿಟ್ಟಿನಲ್ಲಿ ಯಾವ ರೀತಿಯ ಪ್ಲಾನ್ ಹಾಕೊಂಡಿದ್ದೀರಿ? ನಮಗೆ ದೂರದಿಂದ ಒಂದು ಸ್ವಲ್ಪ ಅವ್ರ ಮುಖ ನೋಡಿದ್ರೆ ಸಾಕು ನಮಗೆ, ಅಷ್ಟೇ. ಹತ್ರದಿಂದನೂ ಬೇಡ, ದೂರದಿಂದ ನೋಡಿದ್ರೆ ಸಾಕು ನಮಗೆ. ತುಂಬ ಕಾತುರದಿಂದ ಕಾಯ್ತಾ ಇದ್ರೆ ಅವ್ರು ಬರ್ತಾರಂತೆ. ಅವ್ರು ನೋಡಿದ್ರೆ ಅದೊಂದು ಸಾಕು ನಮಗೆ, ಅದೊಂದೇ ಡ್ರೀಮ್ ಇರೋದು ಅವ್ರು ನೋಡ್ಬೇಕಂತ ಅಂತ. ಒಟ್ಟು ನೋಡ್ಬೇಕು ತಲಬದಿನ, ಅಷ್ಟೇ, ಅದೊಂದು ಫೀಲ್. ಇದಿಷ್ಟು ಅಭಿಮಾನಿಗಳು ಹೇಳಿರುವಂಥದ್ದು. ದೂರದ ಶಿವಮೊಗ್ಗದಿಂದ ಇಲ್ಲಿಯ ತನಕ ಅಂದರೆ ಕೊಲ್ಲೂರು ಮೂಕಾಂಬಿಕಾ ದೇವಾಲಯಕ್ಕೆ ಇಂದು ಬೆಳಿಗ್ಗೆ ಬೈಕ್ನ ಮೂಲಕ ಹೊರಟಿರುವಂಥದ್ದು. ದೇವಿಯ ದರ್ಶನದ ಬಳಿಕ ವಿಜಯ್ ಅವರನ್ನು ಕಣ್ತುಂಬಿಕೊಳ್ಬೇಕು, ಅವರನ್ನು ನೋಡಬೇಕು ಎನ್ನುವ ನಿಟ್ಟಿನಿಂದ ಕಾತುರದಿಂದ ಈ ಒಂದು ಅಭಿಮಾನಿಗಳು ನಿಂತಿರುವಂಥದ್ದು. ಕ್ಯಾಮರಾಮ್ಯಾನ್ ರಾಮ್ ಜೊತೆ ಪ್ರಜ್ವಲ್, ಅಮೀನ್, TV9 ಉಡುಪಿ.